ಇಂಡಿಯಾದ ಡೆಡ್ಲಿಯೆಸ್ಟ್ ಜೈಲ್ ಯಾವುದು ಅಂದರೆ ಎಲ್ಲರ ಬಾಯಲ್ಲಿ ಬರೋದು ಕಾಲಾಪಾನಿ. ಇಂಡಿಪೆಂಡೆನ್ಸ್ಗೂ ಮುಂಚೆ ಬ್ರಿಟಿಷ್ ಅವರು ಕಟ್ಸಿದ ಈ ಕಾಲಾಪಾನಿ ಜೈಲಲ್ಲಿ ಅಲ್ಲಿ ಬ್ರಿಟಿಷ್ ಅವರು ಎಷ್ಟು ಟಾರ್ಚರ್ ಕೊಡ್ತಿದ್ರು ಅಂದರೆ ಆ ಟಾರ್ಚರ್ ತಗೊಳ್ಳೋದಕ್ಕಿಂತ ಸತ್ತೋಗೋದೆ ವಾಸಿ ಅನ್ಸೋದು ಅಲ್ಲಿರೋ ಖೈದಿಗಳಿಗೆ. ಅಲ್ಲಿ ಕೊಡ್ತಾ ಇದ್ದಿದ್ದು ಊಟ ಅಲ್ಲ, ವಿಷ ಅಂತಾನೆ ಹೇಳ್ಬೋದು. ಆ ಜೈಲಲ್ಲಿದ್ದ ಖೈದಿಗಳು ಈ ಊಟ ಮಾಡೇನೆ ಫುಡ್ ಪಾಯ್ಸನ್ ಇಂದ ಸತ್ತೋಗೋರು. ಎಸ್ಕೇಪ್ ಆಗೋದು ಸೀನೇ ಇಲ್ಲ. ಈ ಜೈಲ್ ಹೆಸರು ಸೆಲ್ಯುಲಾರ್ ಜೈಲ್ ಅಂತ. ಇಲ್ಲಿ ಸೆಲ್ ಒಳಗಡೆ ಬೆಳಕು ಬರ್ತಾ ಇರ್ಲಿಲ್ಲ, ಅದ್ರ ಮೇಲೆ ಬ್ರಿಟಿಷ್ ಅವ್ರು ಕೊಡೋ ಟಾರ್ಚರ್. ಅದರಿಂದ ಜನ ಕಾಲಾಪಾನಿ ಜೈಲ್ ಅಂತ ಕರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಈ ಜೈಲ್ ನ ಹಿಸ್ಟ್ರಿ ಬಗ್ಗೆ ಜನ ಇವತ್ಗೂ ಮಾತಾಡ್ತಾರೆ. ಯಾಕೆಂದ್ರೆ ಈ ಜೈಲಲ್ಲಿ ಇದ್ದಿದ್ದು ನಮ್ಮ ಇಂಡಿಯನ್ ಫ್ರೀಡಮ್ ಫೈಟರ್ಸ್. ಈ ಜೈಲ್ ಇರೋದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ನ ಕ್ಯಾಪಿಟಲ್ ಸಿಟಿ ಪೋರ್ಟ್ ಬ್ಲೇರ್ ಅಲ್ಲಿ. ನಮ್ಮ ಇಂಡಿಯನ್ ಇಂಡಿಪೆಂಡೆನ್ಸ್ ಗೋಸ್ಕರ ಫ್ರೀಡಮ್ ಫೈಟರ್ಸ್ ಯಾವಾಗ ದೊಡ್ಡ ಲೆವೆಲ್ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಟೈಮ್ ಅಲ್ಲಿ ಬ್ರಿಟಿಷರ್ಸ್ಗೆ ತುಂಬಾ ಭಯ ಬರುತ್ತೆ. ಅದಕ್ಕೆ ಇಂಡಿಯನ್ಸ್ಗೆ ಭಯ ಇಡಕ್ಕೆ ಈ ಜೈಲ್ ನ ಕಟ್ಟಿಸ್ತಾರೆ. ಈ ಜೈಲ್ ನ ಸ್ಪೆಷಲ್ ಆಗಿ ಯಾವ ರೀತಿ ಕಟ್ಸಿರ್ತಾರೆ ಅಂದ್ರೆ ಖೈದಿ ಓಡೋಗಕ್ಕೆ ಇಲ್ಲಿಂದ ಈಚೆ ಬಂದ್ರು ಕನ್ಫ್ಯೂಷನ್ ಆಗ್ಬಿಡ್ಬೇಕು. ಈಚೆ ಹೋಗೋದಕ್ಕೆ ದಾರಿನೇ ಸಿಗ್ತಾ ಇರ್ಲಿಲ್ಲ. ಜೈಲ್ ಒಳಗಿದ್ದ ಖೈದಿಗಳಿಂದಾನೇ ಬ್ರಿಟಿಷರ್ಸ್ ಕೆಲ್ಸಗಳು ಮಾಡಿಸ್ಕೊಳ್ಳೋರು. ಬ್ರಿಟಿಷರ್ಸ್ ಆಫೀಸ್, ಅವ್ರ ಮನೆಗಳು, ಹೆಡ್ ಕ್ವಾರ್ಟರ್ಸ್, ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸಸ್ ಇಷ್ಟೆಲ್ಲ ಮಾಡಿಸ್ಕೊಂಡ್ರು ತಿನ್ನಕ್ ಅನ್ನ ಕೊಡ್ತಿರ್ಲಿಲ್ಲ. ಅದ್ರ ಮೇಲೆ ಟಾರ್ಚರ್ ಕೊಡೋರು. ಈ ಜೈಲ್ ನ ಮಾಡಿದ ಪುಣ್ಯಾತ್ಮರು ಯಾರು ಅಂದ್ರೆ ಚಾರ್ಲ್ಸ್ ಮತ್ತೆ A.S. ಲಿಥ್ಬ್ರಿಡ್ಜ್ ಅಂತ. ಜೈಲ್ನ ಮಧ್ಯದಲ್ಲಿ ಲೈಟ್ ಹೌಸ್ ತರ ಒಂದು ದೊಡ್ಡ ಬಿಲ್ಡಿಂಗ್. ಇಲ್ಲಿಂದ ಬ್ರಿಟಿಷ್ ಆಫೀಸರ್ಸ್ಗಳು 24 ಗಂಟೆ ವಾಚ್ ಮಾಡೋರು. 7 ವಿಂಗ್ ಇರೋ ಈ ಜೈಲಲ್ಲಿ 693 ಸೆಲ್ಸ್ ಗಳಿತ್ತು. 1896 ಅಲ್ಲಿ ಇದ್ರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ 10 ವರ್ಷ ತಗೊಂತಾರೆ ಈ ಜೈಲ್ನ ಕಟ್ಟಕ್ಕೆ. ಬ್ರಿಟಿಷರ್ಸ್ ಭೂಮಿ ಮೇಲೆ ಇಲ್ಲಿ ನರ್ಕಾನ್ ತೋರಿಸ್ಬಿಡೋರು. ಇಲ್ಲಿ ಖೈದಿಗಳನ್ನ ಸಣ್ಣ ಸಣ್ಣ ಸೆಲ್ ಅಲ್ಲಿ ಇಟ್ಟಿರೋರು. ಅದ್ರ ಮೆಜರ್ಮೆಂಟ್ ಬಂದು 4.5 ಇಂಟು 2.7 ಮೀಟರ್ಸ್. ಒಂದು ಚಿಕ್ಕ ಮಟ್ಗೆ ನೀರ್ ಕುಡಿಯಕ್ಕೆ, ಇನ್ನೊಂದು ಬಕೆಟು ಟಾಯ್ಲೆಟ್ ಮಾಡಕ್ಕೆ. ಆ ಟಾಯ್ಲೆಟ್ ಪಕ್ಕದಲ್ಲೇ ಊಟ ಮಾಡಬೇಕಾಗಿತ್ತು, ಆ ಟಾಯ್ಲೆಟ್ ಪಕ್ಕದಲ್ಲೇ ನಿದ್ದೆ ಮಾಡಬೇಕಾಗಿತ್ತು. ಕೆಲವು ಸಲ ಈ ಅನ್ಹೈಜಿನಿಕ್ ಕಂಡೀಷನ್ ಇಂದಾನೆ ಕೆಲವು ಖೈದಿಗಳು ಸತ್ ಹೋಗೋರು. ಇದಕ್ಕೂ ಜಾಸ್ತಿ ಪ್ರಾಣ ಹೋಗ್ತಿದ್ದ ಜಾಗ ಅಂದ್ರೆ ಆಯಿಲ್ ಮೈನಿಂಗ್ ಇಂದ. ದಿನಕ್ಕೆ 30 ಪೌಂಡ್ ಆಯಿಲ್ ತೆಗಿಲೇಬೇಕಾಗಿತ್ತು ಇವ್ರು. ಹೇಳಿದ ಕೆಲಸ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಇಡೀ ರಾತ್ರಿ ಗೋಡೆಗೆ ಕಟ್ ಹಾಕ್ಬಿಡೋರು. ಜೈಲಲ್ಲಿ ಆಗ್ತಿದ್ದ ಈ ಟಾರ್ಚರ್ ನ ನೋಡಿ 12 ಮಾರ್ಚ್ 1933 ಅಲ್ಲಿ ಭಗತ್ ಸಿಂಗ್ ಅವರ ಫ್ರೆಂಡ್ ಬಟುಕೇಶ್ವರ್ ದತ್ ಅವರು ಹಂಗರ್ ಸ್ಟ್ರೈಕ್ ಗೆ ಕುತ್ಕೊಂತಾರೆ. ಇವ್ರನ್ನ ನೋಡಿ ಜೈಲಲ್ಲಿ ಇದ್ದಿದ್ದ ಬೇರೆ ಖೈದಿಗಳು ನಮ್ಗೆ ಒಳ್ಳೆ ಊಟ ಮತ್ತೆ ಟಾಯ್ಲೆಟ್ ಕೊಡೋ ತನಕ ನಾವು ಊಟ ಮಾಡಲ್ಲ ಅಂತ ಸ್ಟ್ರೈಕ್ ಮಾಡಕ್ ಕುತ್ಕೊಂತಾರೆ. ಇದ್ರ ರಿಸಲ್ಟ್ ಕೊನೆಯಲ್ಲಿ ಅವ್ರಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಆದ್ರೆ ಇದಕ್ಕೂ ಮುಂಚೆ 45 ದಿನ ಹಂಗರ್ ಸ್ಟ್ರೈಕ್ ಮಾಡ್ತಾರೆ. ಆದ್ರೆ ಬ್ರಿಟಿಷ್ ಅವರು ಇದಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಆದ್ರೆ ಈ ಸ್ಟ್ರೈಕ್ ಇಂದ ಮಹಾವೀರ್ ಸಿಂಗ್, ಕಿಶೋರ್ ನಾಮದಾಸ್, ಮೋಹಿತ್ ಮೈತ್ರಾ ಅವರು ಸತ್ ಹೋಗ್ತಾರೆ. ಬ್ರಿಟಿಷ್ ಅವರು ಟಾರ್ಚರ್ ತಡ್ಕೊಳಕಾಗದೆ 1868 ಅಲ್ಲಿ 238 ಪ್ರಿಸನರ್ಸ್ ಒಟ್ಟಿಗೆ ಇಲ್ಲಿಂದ ಓಡೋಕೆ ಪ್ಲಾನ್ ಮಾಡ್ಕೊಂತಾರೆ. ಆದ್ರೆ ಅನ್ಫಾರ್ಚುನೇಟ್ ಆಗಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ ಅವ್ರ ಕೈಯಲ್ಲಿ. ಬ್ರಿಟಿಷರ್ಸ್ ಕೋಪಕ್ಕೆ 87 ಮೆಂಬರ್ಸ್ ನ ನೇಣ್ ಹಾಕ್ಬಿಡ್ತಾರೆ ಅವತ್ತಿನ ದಿನ. ಇದನ್ನ ನೋಡಿ ಮಿಕ್ದವರು ಯಾವತ್ತೂ ಧೈರ್ಯನೇ ಮಾಡ್ಲಿಲ್ಲ ಅಲ್ಲಿಂದ ಈಚೆ ಹೋಗೋದಕ್ಕೆ. ಆದ್ರೆ 1942 ಅಲ್ಲಿ ಟೈಮ್ ಚೇಂಜ್ ಆಗಿ ಬ್ರಿಟಿಷರ್ಸ್ ಕಟ್ಸಿದ್ ಅವ್ರ ಜೈಲಲ್ಲಿ ಅವರೇ ಸಾಯ್ಬೇಕಾಗಿ ಬರುತ್ತೆ. 1942 ಅಲ್ಲಿ ಜಪಾನೀಸು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ನ ಕ್ಯಾಪ್ಚರ್ ಮಾಡ್ತಾರೆ. ಇದನ್ನ ನೋಡಿ ಮಹಾತ್ಮ ಗಾಂಧಿ ಮತ್ತೆ ರವೀಂದ್ರನಾಥ್ ಟ್ಯಾಗೂರ್ ರಿಕ್ವೆಸ್ಟ್ ಮಾಡ್ತಾರೆ, ನಮ್ಮ ಇಂಡಿಯನ್ ಖೈದಿಗಳನ್ನ ಬಿಟ್ಬಿಡಿ ಅಂತ. ಜಪಾನೀಸು ಈ ರಿಕ್ವೆಸ್ಟ್ ಮೇಲೆ ಇಂಡಿಯನ್ ಖೈದಿಗಳನ್ನ ಅಲ್ಲಿಂದ ಈಚೆ ಬಿಡ್ತಾರೆ. ಬ್ರಿಟಿಷರ್ಸ್ ಇಂಡಿಯನ್ಸ್ ಏನ್ ಟಾರ್ಚರ್ ಕೊಡ್ತಿದ್ರು, ಜಪಾನೀಸ್ ಅವರು ಬ್ರಿಟಿಷ್ ಅವ್ರಿಗೆ ಅದೇ ಸೇಮ್ ಟಾರ್ಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ. ನೋಡಿ, ಇದನ್ನೇ ಕರ್ಮ ಅನ್ನೋದು. ಇವತ್ತೆಲ್ಲ ನಾಳೆ ಸುತ್ಕೊಂಡು ವಾಪಸ್ ಬಂದೇ ಬರುತ್ತೆ. ಸೊ ಈ ನಮ್ಮ ಫ್ರೀಡಮ್ ಫೈಟರ್ಸ್ ಗೋಸ್ಕರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಕಾಮೆಂಟ್ ಮಾಡಿ. ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಕ್ ಹೋಗ್ಬೇಡಿ.